ರಾಮಲಿಂಗಾರೆಡ್ಡಿ ಅವರಿಗೆ ಯಾವತ್ತಾದ್ರೂ ಮುಖ್ಯಮಂತ್ರಿ ಆಗಬೇಕು ಅಂತ ಅನ್ಸಿಲ್ವ? ಯಾಕಂದ್ರೆ ಎಲ್ರಿಗೂ ಒಂದು ಆಸೆ ಇರುತ್ತೆ, ನಾನು ಸನ್ಯಾಸಿ ಅಲ್ಲ ಅಂತ ತುಂಬಾ ಜನ ಹೇಳ್ತಿರ್ತಾರೆ. ನಿಮ್ಗೆ ಹತ್ರ ಅನ್ಸಿದ್ಯಾ ಯಾವತ್ತ? ಈಗ ಅರ್ಹತೆ ಇದೆ, ಅನುಭವ ಇದೆ, ಹೌದಾ? ಆದರೆ ಆಗಕ್ಕೆ ಸಾಧ್ಯ ಇಲ್ಲ. ಆಗಕ್ಕೆ ಸಾಧ್ಯ ಇಲ್ಲ, ಅದರಿಂದ ಪ್ರಯತ್ನ ಮಾಡೋಣ. ಆದರೆ ಯಾಕೆ ಯಾವಾಗಲೂ ಅರ್ಹತೆ ಮುಖ್ಯ ಆಗಲ್ಲ, ಸಮುದಾಯ ಅನ್ನೋದು ಮುಖ್ಯ ಆಗುತ್ತೆ, ಯಾಕೆ ಅನ್ನೋದು? ಸಮುದಾಯ ಮುಖ್ಯ ಅಂತಲ್ಲ. ಈಗ ಸಮುದಾಯ ಅಂದರೆ ನೀವು ವೀರಪ್ಪ ಮೊಯ್ಲಿಯವರು ಸಣ್ಣ ಸಮುದಾಯ CM ಆಗಲಿಲ್ವಾ? ದೇವರಾಜ ಅರಸವರು. ಬಟ್ ಈಗ ಪರಿಸ್ಥಿತಿ ಆ ಥರನೇ ಇದೆಯಾ? ಸಮುದಾಯ ಅಲ್ಲ ಅನ್ನೋ ರೀತಿಯಾಗಿದೆಯಾ ಅಂತ? ಅಲ್ಲ, ಕಾಂಗ್ರೆಸ್ ಸಮುದಾಯ ಅಲ್ಲ, ಇಲ್ಲ, ಆ ಥರ ಇಲ್ಲ. ಈಗ ಆಕಾಂಕ್ಷಿಗಳು ಇದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ. ಈಗ ಸಿದ್ದರಾಮಯ್ಯ ಅವರು, ಅವರಾದ್ಮೇಲೆ ನಾನು ಆಗಬೇಕು ಅಂತ ಶಿವಕುಮಾರ್ ಅವರು, ಅದಾದಮೇಲೆ ಇನ್ನೊಂದು ಇಬ್ಬರು ಮೂರೆಲ್ಲ ಇದ್ದಾರೆ. ಅದನ್ನು ನಾವು ಯಾಕೆ ಕಾಂಪೀಟ್ ಮಾಡೋಕೆ ಹೋಗ್ಬೇಕು? ಅದೇ ನೀವು ಯಾಕೆ ಕಾಂಪೀಟ್ ಮಾಡ್ತಿಲ್ಲ ಅಂತ ಮಾಡೋದಿಲ್ಲ. ಏನಕ್ಕೆ? ಅಲ್ಲ, ಇದುವರೆಗೂ ನನ್ನ ಶಾಸಕ ಸ್ಥಾನದಿಂದ ಹಿಡಿದು ಸಚಿವ ಸ್ಥಾನದವರೆಗೂ ಕೂಡ ಯಾರನ್ನೂ ಕೇಳಿಲ್ಲ. ಪಕ್ಷದ ಸ್ಥಾನಮಾನಗಳು ಯಾರನ್ನೂ ಕೇಳಿಲ್ಲ. ಬಟ್ ಅದೇ ಹಿನ್ನಡೆ ಅಂತ ಅನ್ಸಲ್ವಾ? ನೀವು ಕೇಳದೆ ಇರೋದೇ ಎಲ್ಲೋ ಒಂದು ಕಡೆ. ಏನು ತೊಂದರೆ ಇಲ್ಲ. ಯಾರು ನಮ್ಗೇನು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರಬೇಕು. ಕಾಂಗ್ರೆಸ್ ಪಕ್ಷ ಅಧಿಕಾರದಿದ್ದರೆ ಜನರ ಪರ ಇರುತ್ತೆ, ಜನರ ಪರ ಇರುತ್ತೆ, ಜನರ ಕೆಲಸ ಮಾಡ್ತಾರೆ, ಜನಕ್ಕೆ ಕಾರ್ಯಕ್ರಮ ಕೊಡ್ತಾರೆ. ನಮಗೂ BJPಗೆ ಇಷ್ಟೇ ವ್ಯತ್ಯಾಸ. BJP ಅವ್ರು ದೇವ್ರ ಹೆಸರಲ್ಲಿ ಓಟ್ ಕೇಳ್ತಾರೆ, ಧರ್ಮದ ಹೆಸರಲ್ಲಿ ಓಟ್ ಕೇಳ್ತಾರೆ. ದೇವ್ರ ಕೆಲಸನೂ ಮಾಡಲ್ಲ, ಅವರು ಧರ್ಮದ ಕೆಲಸನೂ ಮಾಡಲ್ಲ, ಓಟಿಗೆ ಮಾತ್ರ ಎಲ್ಲನೂ ಬಳಸ್ಕೊಳ್ತಾರೆ, ಜನರ ಕೆಲಸನೂ ಮಾಡಲ್ಲ ಅವರು. ನಾನು ಇದ್ರ ಮೇಲೆ ಒಂದು ಪ್ರಶ್ನೆ ನನಗೆ. ಸಾಮಾನ್ಯ ಒಬ್ಬ ವೋಟರ್ ಆಗಿ, ಒಬ್ಬ ಯಂಗ್ಸ್ಟರ್ ಆಗಿ ಈಗ ನಾನೇ ನೋಡಿದಾಗ ಅನ್ಸುತ್ತೆ, ಮುಸ್ಲಿಮರು ಅಂತಂದರೆ ಕಾಂಗ್ರೆಸ್ ಮುಸ್ಲಿಮರ ಪರ, ಹಿಂದೂಗಳು ಅಂತಂದರೆ BJP, ಆ ಥರದ್ದೊಂದು ಇದು ಸೆಟ್ ಆಗ್ತದೆ ಅಜೆಂಡಾ. ಯಾಕೆ ಈ ಥರ? ಯಾವತ್ತೂ ಕೂಡ ಕಾಂಗ್ರೆಸ್ ಒಂದು ಹಿಂದುತ್ವದ ಪಾರ್ಟಿ, ಅವ್ರ ಪರವಾಗಿ ನಾವಿದ್ದೀವಿ ಅಂತ ಎಲ್ಲೂ ಸ್ಟ್ಯಾಂಡನ್ನು ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡ್ತಾ ಇಲ್ಲ. ಯಾಕೆ ಈ ಥರ ಬೈಫರ್ಕೇಶನ್ ಯಾಕೆ? ಈಗ ನಮ್ಮದು ಜಾತ್ಯತೀತ ಪಕ್ಷ ಯಾವುದು ಕಾಂಗ್ರೆಸ್. ನಾವು ಎಲ್ಲ ಧರ್ಮಗಳು, ಸರ್ವಧರ್ಮಗಳು, ಸರ್ವ ಭಾಷೆಯವರು, ಸರ್ವ ಜಾತಿ ಎಲ್ಲರೂ ಒಟ್ಟಾಗಿ ತಗೊಂಡು ಹೋಗುವಂಥ ಪಕ್ಷ ನಮ್ಮದು. BJPಯವರು ಓಟ್ಗೋಸ್ಕರ ರಾಜಕಾರಣ ಮಾಡ್ತಾರೆ. ಹಿಂದುತ್ವ, ಅವ್ರ ಹಿಂದುತ್ವ, ನಾವು ಹಿಂದೂ, ಒರಿಜಿನಲ್ ಹಿಂದೂ, ಅವರು ಹಿಂದೂನೇ, ನಾವು ಹಿಂದೂನೇ. ಅವರು ಹಿಂದುತ್ವವಾದಿಗಳು, ಹಿಂದುತ್ವ ಓಟ್ಗೋಸ್ಕರ ಅವ್ರು ರಾಜಕಾರಣ ಮಾಡ್ತಾರೆ, ಓಟ್ಗೋಸ್ಕರ ರಾಜಕಾರಣ ಮಾಡ್ತಾರೆ. ಸೊ ನೀವು ಹಿಂದುತ್ವದ ವಿಚಾರಗಳು ನಿಮ್ಮಲ್ಲಿದ್ದರೂ ಕೂಡ ನೀವು ಅದನ್ನು ಅವರಿಗಿಂತೂ ಜಾಸ್ತಿ ನಿಮ್ಮಲ್ಲಿ ಹಿಂದೂ ಧರ್ಮವನ್ನು ಪಾಲನೆ ಮಾಡೋರು, ದೇವಸ್ಥಾನಗಳು ಕಟ್ಸೋರು, ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡೋರು ಕಾಂಗ್ರೆಸ್ನವರೇ. ಅವ್ರಿಗಿಂತಲೂ ಚೆನ್ನಾಗಿ ನಾವು ಎಲ್ಲ ಧರ್ಮ ಕಾರ್ಯಗಳನ್ನು ನಮ್ಮ ಪಕ್ಷದವ್ರು ಮಾಡ್ತಾರೆ. ಆಮೇಲೆ ಮೊನ್ನೆ ಕರೋನಾ ಬಂದ ಸಂದರ್ಭದಲ್ಲಿ ಎಷ್ಟು ನೀವು ಇದು ತೊಗೊಂಬಿಡಿ ಸ್ಟ್ಯಾಟಿಸ್ಟಿಕ್ಸು. ಆ ಸಂದರ್ಭದಲ್ಲಿ ಜನಕ್ಕೆ ಸಹಾಯ ಮಾಡಿದ್ದು ಕಾಂಗ್ರೆಸ್ನವರ, BJPಯವರು ಒಂದು ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ಳಿ. ನನ್ನ ಕ್ಷೇತ್ರದಲ್ಲಿ ಉದಾಹರಣೆ ಕೊಡ್ತೀನಿ. ಪ್ರತಿದಿನ 52,000 ಜನಕ್ಕೆ ನಾವು ಆ ಸಮಯದಲ್ಲಿ ಯಾರು ಆಚೆ ಬರೋಕ್ಕಾಗ್ತಿರಲಿಲ್ಲ, ಅಂಗಡಿಗಳು ತೆಗೆದಿರ್ತಿರಲಿಲ್ಲ, 52,000 ಜನಕ್ಕೆ ಊಟ ಕೊಡ್ತಾಯಿದ್ವಿ. 2 ವರ್ಷಕ್ಕೂ ಸೇರಿ 1,20,000 ಕಿಟ್ ಕೊಟ್ವಿ. ಎರಡನೇ ಟೈಮ್ ಕರೋನಾ ಬಂದಾಗ ಪ್ರತಿದಿನ 35,000 ಜನ. ಆಮೇಲೆ ತರಕಾರಿ ಲೋಡ್ಗಟ್ಟಲೆ ತರಕಾರಿ ತರಿಸಿ ನಾವೆಲ್ಲ ಕೊಡ್ತಾಯಿದ್ವಿ. ಆ ಸಂದರ್ಭದಲ್ಲಿ ಯಾವ BJPಯವರು ಆಚೆ ಬರಲಿಲ್ಲ. ನಾವು ಅದೆಲ್ಲ ನಾವು ಮಾಡೋಕ್ಕೆ ಹೋದಾಗ ನಾವು ಜಾತಿ ಮತ ಏನೂ ನೋಡಲಿಲ್ಲ. ಯಾರು ಬಂದರೋ ಎಲ್ಲರೂ ಅದೇ ಥರ. ನಂತರ ಇಡೀ ಕಾಂಗ್ರೆಸ್ ರಾಜ್ಯದಲ್ಲಿ ನಾವು ಮಾಡಿದ್ವಿ. BJPಯವರು ಅವತ್ತು ಎಲ್ಲೂ ಇರಲಿಲ್ಲ. ಕೆಲವರು ಶಾಸಕರ ಮೇಲೆ ಆಪಾದನೆ ಇದೆ, ಸರ್ಕಾರಿ ಕಿಟ್ಗಳನ್ನು ಕೊಟ್ಟರು, ಅವ್ರ ಹೆಸರಲ್ಲಿ ಲೇಬಲ್ ಹಾಕ್ಕೊಂಡು ಹೆಸರಿಡೋಕ್ಕೋಗಲ್ಲ. ಪೇಪರಲ್ಲಿ ನೋಡಿದ್ರು ಗಲಾಟೆಗಳೆಲ್ಲ ಆಯಿತು. ಹೌದು. ರಾಮಲಿಂಗಾರೆಡ್ಡಿ ಅವರಿಗೆ ಮಗಳು ಅಂದರೆ ಎಷ್ಟು ಮುದ್ದು? ಹೇಗೆ ತಂದೆ ಮಗಳ ಸಂಬಂಧ ಹೇಗೆ? ಮಗಳ ಈಗ ಮಾರ್ಚ್ ಅಷ್ಟೊತ್ತಿಗೆ ಜಡ್ಜ್ಮೆಂಟ್ ಬರುತ್ತೆ. ಓಕೆ. 160 ತೋಟಲ್ಲಿ ಗೆದ್ದಿದೆ ಅಂತೇಳಿ ಡಿಕ್ಲೇರ್ ಮಾಡಿಬಿಟ್ಟಿದ್ರು. ಇದು ಕೊಡಬೇಕಾಗಿತ್ತು, ಸರ್ಟಿಫಿಕೇಟ್ ಕೊಡಬೇಕಾಗಿತ್ತು. ಏನು ಹತ್ರನೋ ಏನೋ ಇನ್ವ್ಯಾಲಿಡ್ ವರ್ಡ್ಸ್ನ ಮತ್ತೆ ಕೌಂಟ್ ಮಾಡಿದ್ರಿಂದ ಇದಾಯಿತು. ಮತ್ತು ಸಹಜವಾಗಿ ನ್ಯಾಯಕ್ಕೆ ಯಾವತ್ತೂ ಬೆಲೆ ಸಿಗುತ್ತೆ. ಆ ಕ್ಷಣ ಹೇಗಿತ್ತು ಸರ್? ಈ ಥರ ಆದಾಗ, ಫಲಿತಾಂಶ ಬಂದಾಗ ಮುಂದೆ ಅನ್ಯಾಯ ಆಗೋಯ್ತು. ಮಗಳನ್ನ ಹೇಗೆ ಸಮಾಧಾನ ಮಾಡಿದ್ರಿ ನೀವು? ಏನು ಮಾತುಕತೆ ಆಯಿತು ಅಂತ ನಿಮ್ಮಿಬ್ಬರ ನಡುವೆ? ಏನೇ ಸಮಾಧಾನ ಮಾಡ್ಕೊಂಡು, ಯಾಕಂದ್ರೆ ಹೆಣ್ಮಕ್ಳು ನಮ್ಮ ಥರ ತಗೊಳ್ಳಲ್ಲ, ತುಂಬ ಎಮೋಷ್ನಲ್ ಅವರು. ಏನಾದರೂ ತಲೆನೇ ಒರೆಸಿ ಏನಾದರೂ ಸಮಾಧಾನ ಮಾಡಿದ್ರೆ? ಏನಿಲ್ಲ, ಅವಳು ಧೈರ್ಯ ಇದೆ ಜನ ಅಲ್ವ? ಓಕೆ. ಈಗ ಸದ್ಯದ ರಾಜ್ಯದ ರಾಜಕಾರಣ ನೋಡ್ತಾ ಇದ್ದೀವಿ. ಇನ್ನೇನು 2 ವರ್ಷದಲ್ಲಿ ಎಲೆಕ್ಷನ್ ಬರ್ತಾ ಇದೆ. ಸೊ ಹೇಗೆ ಸರ್ ಮುಂದೆ? ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲೇ ಹೋಗ್ತಿದ್ದೀರೋ ಅಥವಾ ಏನಾದರೂ ಬದಲಾವಣೆ ಇದೆಯಾ? ಆ ಕ್ರಾಂತಿ ಈ ಕ್ರಾಂತಿ ಎಲ್ಲ ಕೇಳಿದ್ದೀವಿ.
ನಿಜಾನ ಇದೊಂದು ಊಹಾಪೋಹನ ಏನು ಅಂತ? ಅದೆಲ್ಲ ದೆಹಲಿ ಕಥೆಗಳು ನನಗೆ. ಹಾಂ. ಯಾಕಂದ್ರೆ ಆ ಸಂದರ್ಭದಲ್ಲಿ ಯಾರ್ಯಾರು ಏನು ಮಾತಾಡಿಕೊಂಡ್ರು ಮಾಹಿತಿ ಇಲ್ಲ. ಆದರೆ ಇದು ನಡೀತಾ ಇರ್ತಕ್ಕಂಥದ್ದು ವಾತಾವರಣ ನಾವು ಸರಿ ಇಲ್ಲ ಅನ್ಸುತ್ತೆ ಅಲ್ವಾ? ಹಾಗಿದೆ. ಹಿಂದೆ ನೋಡಿ ನಾನು ನೋಡಿದ್ದೀನಿ 85ರಿಂದ 89 ಇವರಿದ್ದರು ದೇವೇಗೌಡರು. ಆಮೇಲೆ ಜೆ.ಎಚ್. ಪಟೇಲ್ ಆದರು. ಅವ್ರ ಸರ್ಕಾರವನ್ನು ಅವರೇ ಬೀಳಿಸ್ಕೊಂಡ್ರು. ಜ್ಞಾಪಕ ಇದೆ, ಜೆ.ಎಚ್. ಪಟೇಲ್ ಸರ್ಕಾರ ಅವರೇ ಬೀಳಿಸ್ಲಿಲ್ಲ. ಆಮೇಲೆ ನಮ್ಮ ಎಲೆಕ್ಷನ್ ಪ್ರಚಂಡ ಗೆಲುವು ಬಂದು ಹೌದು. ನಾವು 3 ಚೀಫ್ ಮಿನಿಸ್ಟರ್ ಬದಲಾಯಿಸಿ ನಮ್ಮಲ್ಲಿ ಕಿತ್ಲಾಟ ಆಯ್ತಲ್ಲ. ಎಸ್.ಎಂ. ಕೃಷ್ಣ ಆದರು, ವೀರಪ್ಪ ಮೊಯ್ಲಿಯವರಾದರು, ಅದಕ್ಕೆ ಮುಂಚೆ ಬಂಗಾರಪ್ಪ ಅವರಿದ್ರು. ಅದಾದಮೇಲೆ ಮತ್ತೆ 1994 3 ಜನ CM. ಹೌದು. ನಮ್ಮದು ಆಗಲೆಲ್ಲ ಕಿತ್ಲಾಟಗಳು ಜಾಸ್ತಿ ಇತ್ತು. 94ರಲ್ಲಿ ದೇವೇಗೌಡರಾದರು. ಹೌದು. ದೇವೇಗೌಡರು ಆದಮೇಲೆ ಜೆ.ಎಚ್. ಪಟೇಲ್ ಆದರು. ಜೆ.ಎಚ್. ಪಟೇಲ್ ಆದರು. ಆಮೇಲೆ 2008ರಲ್ಲಿ ಅವರು ಅಷ್ಟೇ 3 ಜನ ಚೀಫ್ ಮಿನಿಸ್ಟರ್. 3 ಜನ ಚೀಫ್ ಮಿನಿಸ್ಟರ್ಗಳು. ಕಿತ್ಲಾಟ ಯಾವಾಗಲೂ ಕಿತ್ಲಾಟ ಆಯಿತು. ಆಮೇಲೆ ಮತ್ತು ಹಿಂದೆ 5 ವರ್ಷ ನಮ್ಮದು ಯಾವ ಒಂದು ಸಮಸ್ಯೆ ಇಲ್ಲದಾಗೆ ಒಳ್ಳೆ ಸರ್ಕಾರವನ್ನು ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ 13. ಮತ್ತು ಅದಾದಮೇಲೆ ಬೊಮ್ಮಾಯಿ, ಯಡಿಯೂರಪ್ಪ ಅವರು ಆದರು. ಆಗಲೂ ಕೂಡ ಅನೇಕ ಕಿತ್ಲಾಟಗಳು ಅವರಲ್ಲೇ ಇತ್ತು. ನಮ್ಮಲ್ಲೂ ಈಗೆಲ್ಲ ಚೆನ್ನಾಗಿದೆ. ಇವ್ರ ಕಡೆಯವರು ಅವ್ರ ಕಡೆಯವರು ಎಲ್ಲ ಮಾತಾಡಿ ಸಹಜವಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಅದನ್ನು ನಮ್ಮ ಮಾತಾಡೋವಂಥವ್ರು, ನಮ್ಮ ಹೈಕಮಾಂಡು, ನಮ್ಮ CM, DCM ಈಗಾಗಲೇ 2-3 ವರ್ಷ ಆಗೋಯ್ತು. ಹೌದು. ಇದನ್ನು ಭಾಳ ಬೇಗನೆ ಹಿಂದೆನೇ ಸರಿ ಮಾಡ್ಕೋಬೇಕಾಗಿತ್ತು ನಾವು. ಬಟ್ ನಿಮ್ಮ ಹೈಕಮಾಂಡ್ ಒಂದು ಸ್ಪಷ್ಟವಾದಂಥ ಒಂದು ಇದಕ್ಕೆ ಬರ್ತಾ ಇಲ್ಲ. ಹೈಕಮಾಂಡ್ ಹೇಳ್ತಾರೆ, ಹಾಂ, ಹೈಕಮಾಂಡು ಯಾವುದು ಕಾಂಟ್ರವರ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ಟೇಟ್ಮೆಂಟ್ ಕೊಡಬೇಡಿ ಅಂತ ಎಷ್ಟು ಸಲ ಹೇಳೋಕ್ಕಾಗುತ್ತೆ? ಅಲ್ಲ, ಹೈಕಮಾಂಡ್ ಅವರೇ ಬಂದು ಒಂದು ಘೋಷಣೆ ಮಾಡಬೇಕು. ಇಲ್ಲ 5 ವರ್ಷ CM ಆಗಿರೋದು ಸಿದ್ದರಾಮಯ್ಯನವರೇ, ಯಾವುದೇ ಬದಲಾವಣೆ ಇಲ್ಲ ಅಂತ ಅವರು ಘಂಟಾಘೋಷವಾಗಿ ಎಲ್ಲೂ ಹೇಳ್ತಾ ಇಲ್ಲ. ಯಾಕೆ ಅಂತ ಹೇಳ್ಬೋದು. ಹಾಂ, ಅಲ್ಲಿಗೆ ಕಾರ್ಯಕರ್ತರಿಗೂ ಗೊಂದಲ ಇರಲ್ಲ, ನಿಮಗೂ ಹೇಳಬೇಕಾಗಿತ್ತು. ಸ್ಪಷ್ಟತೆ ಇರಬೇಕಾಗಿತ್ತು. ಹೌದು. ಮಾಡ್ತೀವಿ ಅಥವಾ ಇಲ್ಲ ಅಂತ ಒಂದು ಹೇಳ್ಬೋದಿತ್ತು. ಬಟ್ ಇನ್ನೊಂದು ಕಡೆ ಇರುವಂಥ ವಾದ ಏನು ಅಂತಂದರೆ, ಡಿ.ಕೆ. ಶಿವಕುಮಾರ್ ಅವರು ಪಕ್ಷಕ್ಕೋಸ್ಕರ ಎಷ್ಟು ದುಡ್ದಿದ್ದಾರೆ, ಪಕ್ಷ ಕಟ್ಟಿದ್ದಾರೆ. 2000 ಈ ಬಾರಿ ಅಧಿಕಾರಕ್ಕೆ ಬರಬೇಕು ಅಂತಂದ್ರೂ ಅವರ ಶ್ರಮ ಇದ್ದೇ ಇದೆ. ಯಾಕೆ ಅವ್ರಿಗೆ ಒಂದ್ಸಲ ಕೊಡಬಾರ್ದು ಅನ್ನೋದು ವಾದ ಕೂಡ ಇದೆ. ಶ್ರಮ ಇದೆ, ಇಲ್ಲ ಅಂತ ಯಾರು ಹೇಳಿದಾರು? ನಾನು ಅವ್ರ ಜೊತೆ ಇದ್ನಲ್ಲ ಕಾರ್ಯಾಧ್ಯಕ್ಷನಾಗಿ. ಆದರೆ ಏನೇ ಗೊಂದಲ ಇದ್ರೂ ಕೂಡ, ಸಮಸ್ಯೆಗಳಿದ್ರೂ ಕೂಡ ಗೊಂದಲ ಅಲ್ಲ, ಅದು 4 ಗೋಡೆ ಮಧ್ಯದಲ್ಲಿ ಮಾಡ್ಕೋಬೇಕು ಅಲ್ವ? ನಾನು ಯಾಕೆ ಹೇಳಿ 85ರಿಂದ ಹೇಳ್ಕೊಂಬಂದಲ್ಲ. ಹೌದು, ಎಲ್ಲ ಸರ್ಕಾರಗಳು ಹೇಳ್ಕೊಂಬಂದೆ. ಇದು ಸ್ವಲ್ಪ ಬಹಿರಂಗವಾಗಿ ಆಗ್ತಾ ಇದೆ ಚರ್ಚೆಗಳು. ಅದು 85ರಿಂದ ಹೇಳ್ಕೊಂಬಂದೆ. BJP ಸರ್ಕಾರ, JDS ಸರ್ಕಾರ, ನಮ್ಮ ಸರ್ಕಾರಗಳು ಏನೇನಾಯಿತು ಅಂತ. ಅದನ್ನು ನಾವು ಎಚ್ಚರಿಕೆ ತಗೊಳ್ದೇ ಇದ್ರೆ ಇನ್ನೂ 2.25 ವರ್ಷ ಇದೆ. ಹೌದು ಅಲ್ವಾ? ಇದನ್ನು ಅರ್ಥ ಮಾಡ್ಕೋಬೇಕು. ಇನ್ನೇನು ನಾವೇನು ಹೆಚ್ಚಿಗೆ ಹೇಳೋಕ್ಕಾಗಲ್ಲ. For business and personal promotions, please contact 9686376663.